Next we take heading types of functions. So in which first one as one function. Now first one as one function, or otherwise said to be injective function. Definition: a function f from a to b is said to be one function or injective function if condition if different elements of the set A has different single image in the set B. Set A ದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಎಲಿಮೆಂಟ್ಸ್ ಡಿಫರೆಂಟ್ ಸಿಂಗಲ್ ಇಮೇಜ್ ಇರಬೇಕು, ರಿಪಿಟೇಷನ್ ಆಗಬಾರದು. So that time it is called as one function. So by seeing the examples we are discussing about a one function. A and B are the two sets having elements like 2, 4, 6, and X, Y, Z are the elements of the set B. 2 related with Z, 4 related with X, 6 related with Y. First of all, ಪ್ರತಿಯೊಂದು ಎಲಿಮೆಂಟ್ಸಿಗೂ ಸಿಂಗಲ್ ಇಮೇಜ್ ಇರಬೇಕು, ಅದು ಡೆಫಿನೇಷನ್ ಆಫ್ ದಿ ಫಂಕ್ಷನ್. ಎಸ್ ಮೊದಲು ಅದನ್ನ ತಲೆ ಹಿಡಿಯೋರು. ಫಂಕ್ಷನ್ ಆಗ್ಬೇಕಂದ್ರ ಸೆಟ್ ಎ ದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಎಲಿಮೆಂಟ್ ಸಿಂಗಲ್ ಇಮೇಜ್ ಇರಬೇಕು, ಸಿಂಗಲ್ ಇಮೇಜ್ ಇರಬೇಕು. ಆ ಸಿಂಗಲ್ ಇಮೇಜ್ ಡಿಫರೆಂಟ್ ಇದ್ರೆ ಅದಕ್ಕೆ ಒನ್ ಫಂಕ್ಷನ್ ಅಂತ. ಪ್ರತಿಯೊಂದು ಎಲಿಮೆಂಟ್ಸಿಗೂ ಸಿಂಗಲ್ ಇಮೇಜ್ ಇರಬೇಕು. ನಾವು ಲಾಸ್ಟ್ ಕ್ಲಾಸ್ ಒಳಗೆ ಸ್ಟಡಿ ಮಾಡಿವಿ, ಪ್ರತಿಯೊಂದು ಎಲಿಮೆಂಟ್ಸಿಗೂ ಸಿಂಗಲ್ ಇಮೇಜ್ ಇರಬೇಕು. ಆ ಸಿಂಗಲ್ ಇಮೇಜ್ ರಿಪೀಟ್ ಆಗಿರ್ತದೆ, ಅವಾಗ ಅದು ಫಂಕ್ಷನ್ ಆಗಿರ್ತದೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಸಿಗೂ ಸಿಂಗಲ್ ಇಮೇಜ್ ಇರಬೇಕು, ಆ ಸಿಂಗಲ್ ಇಮೇಜ್ ಡಿಫರೆಂಟ್ ಆಗಿರ್ಬೇಕು. ಅಂದ್ರೆ ಒಂದಕ್ಕೆ ಇಮೇಜ್ ಆಗಿದೆ ಅಂದ್ರೆ ಅದು ಇನ್ನೊಂದಕ್ಕೆ ಇಮೇಜ್ ಆಗ್ಬಾರ್ದು. ಇದನ್ನ ಅಬ್ಸರ್ವ್ ಮಾಡಿ. 2th image Z, 4th image X, 6th image Y. 2 ಕು ಸಿಂಗಲ್ ಇಮೇಜ್ Z ಅದ, 4 ಕು ಸಿಂಗಲ್ ಇಮೇಜ್ X ಅದ, 6 ಕು ಸಿಂಗಲ್ ಇಮೇಜ್ Y. ಅಂದ್ರ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಡಿಫರೆಂಟ್ ಇಮೇಜಸ್ ಯಾವ, ಪ್ರತಿಯೊಂದು ಎಲಿಮೆಂಟ್ಸ್ ಗಳಿಗೂ ಡಿಫರೆಂಟ್ ಇಮೇಜಸ್ ಯಾವ. ಅದಕ್ಕೆ ಇದು ಏನಾಗ್ತದ್ರಿ, ಒನ್ ಫಂಕ್ಷನ್ ಆಗ್ತದ. F is 1 F is 1 because every element of the set A has different single image in the set B. Images different ಅವ, ಯಾವುದಕ್ಕೂ ರಿಪಿಟೇಷನ್ ಆಗಿಲ್ಲ. 2th image Z ಅದ, 4th image X ಅದ, 6th image Y ಅದ. That's why it is called as one function, otherwise called as injective function. Or if you see the another example, or if you take second example, elements of the set A are X, Y, Z. Elements of the set B are 1, 2, 3, 4. X related with 3, Y related with 1, Z related with 3. Yes, X image 3 ada, Y image 1 ada, Z image 3 ada. Now is it a one function? One function ಆಗ್ಬೇಕಂದ್ರ ಸೆಟ್ ಎ ದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಎಲಿಮೆಂಟ್ಸ್ ಗೆ ಡಿಫರೆಂಟ್ ಸಿಂಗಲ್ ಇಮೇಜ್ ಇರಬೇಕು. ಅಂದ್ರೆ X ಇಮೇಜ್ 3 ಅದ, Y ಇಮೇಜ್ 1 ಅದ, Z ಇಮೇಜ್ 3 ಅದ. ಹೌದ್ರಿ, X ಗೂ ಸಿಂಗಲ್ ಇಮೇಜ್ 3 ಅದ, Y ಗೂ ಸಿಂಗಲ್ ಇಮೇಜ್ 1 ಅದ, Z ಗೂ ಸಿಂಗಲ್ ಇಮೇಜ್ 3 ಅದ. ಆ ಬೇಸ್ ಮೇಲೆ ಇದನ್ನ ಫಂಕ್ಷನ್ ಅನ್ಬಹುದು. ಪ್ರತಿಯೊಂದು ಎಲಿಮೆಂಟ್ಸ್ ಗಳಿಗೂ ಸಿಂಗಲ್ ಇಮೇಜ್ ಅವ. X ಸಿಂಗಲ್ ಇಮೇಜ್ 3 ಅದ, Y ಸಿಂಗಲ್ ಇಮೇಜ್ 1 ಅದ, Z ಸಿಂಗಲ್ ಇಮೇಜ್ 3 ಅದ. ಆ ಬೇಸ್ ಮೇಲೆ ಇದನ್ನ ಫಂಕ್ಷನ್ ಅನ್ಬಹುದು. F is a function. F is a function. Don't worry, F function ಆಯ್ತು. ಯಾಕಂದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ಗೂ ಸಿಂಗಲ್ ಇಮೇಜ್ ಅವ. But in specially it is not a one function. Why? Because X ಪ್ರತಿಯೊಂದು ಎಲಿಮೆಂಟ್ಸ್ ಇಮೇಜ್ ಡಿಫರೆಂಟ್ ಇರಬೇಕು ಅಂತ ಹೇಳ್ತದೆ ಡೆಫಿನಿಷನ್.
ಪ್ರತಿಯೊಂದು ಎಲಿಮೆಂಟ್ಸ್ ಗಳ ಇಮೇಜ್ ಡಿಫರೆಂಟ್ ಇರಬೇಕು. ಎಕ್ಸ್ ದ ಇಮೇಜ್ ಮತ್ತು ಝೆಡ್ ದ ಇಮೇಜ್ ಸೇಮ್ ಅದ, ಅದಕ್ಕೆ ಇದು ಒನ್ ಫಂಕ್ಷನ್ ಅಲ್ಲ. ಇಟ್ ಈಸ್ ಓನ್ಲಿ ಎ ಫಂಕ್ಷನ್. ಎಫ್ ಈಸ್ ಎ ಫಂಕ್ಷನ್, ಬಟ್ it is not 1 1. It is not 1 1 because x and z have same image. Definition ಪ್ರಕಾರ different images ಇರಬೇಕು ಅಂತ ಅದ. ಬಟ್ x ಗೂ ಸಿಂಗಲ್ ಇಮೇಜ್ ಅದ, y ಗೂ ಸಿಂಗಲ್ ಇಮೇಜ್ ಅದ, z ಗೂ ಸಿಂಗಲ್ ಇಮೇಜ್ ಅದ. On that base we are telling this is a function because every element has unique image, single image. We discussed in the last class. But in the special case it is not a 1 1 function because x and y having the same image. ಪ್ರತಿಯೊಂದಕ್ಕೂ ಡಿಫರೆಂಟ್ ಇಮೇಜ್ ಇರಬೇಕು, ಬಟ್ x ಮತ್ತು z ಗೆ ಸೇಮ್ ಇಮೇಜ್ ಅವ. That is the reason f is only a function, but it is not a 1 1 function. It is not a 1 1 function. 1 1 function ಆಗಲ್ಲ, ಮತ್ತೆ ಬೇರೆ ಟೈಪ್ ಆಗ್ಬೋದು. ಇದು ನೆಕ್ಸ್ಟ್ ನಾವು ಸ್ಟಡಿ ಮಾಡೋಣ. ಬಟ್ ಈಗ ಓನ್ಲಿ ಫೋಕಸ್ ಆನ್ 1 1 ಫಂಕ್ಷನ್. 1 1 ಫಂಕ್ಷನ್ ಆಗ್ಬೇಕಂದ್ರ ಸೆಟ್ ಏದ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟಕ್ಕೂ ಡಿಫರೆಂಟ್ ಸಿಂಗಲ್ ಇಮೇಜ್, ರಿಪೀಟೇಷನ್ ಆಗ್ಬಾರ್ದು, ಅಷ್ಟು ತಲೆಗೆ. Or next one, elements of the set A are ABC and elements of the set B are XY. A related with 1, C related with X. Now what about this? Is it a function or it is a 1 1 function? See, according to the definition, first ಇದು function ಆಗ್ತಿಲ್ಲ ಚೆಕ್ ಮಾಡ್ಕೊಳ್ಳಿ. ಸೆಟ್ ಎ ದಾಗ ಎಷ್ಟು ಎಲಿಮೆಂಟ್ಸ್ ಅವಲ್ಲ ಅಷ್ಟುಕ ಸಿಂಗಲ್ ಇಮೇಜ್ ಇರಬೇಕು ಅಂತದ. ಓಕೆ, ಎ ಕ ಇಮೇಜ್ ಎಕ್ಸ್ ಅದ, ನೋ ಪ್ರಾಬ್ಲಮ್. ಬಿ ಕ ಇಮೇಜ್ ಇಲ್ಲ, ಬಿ ದ ಇಮೇಜ್ ಇಲ್ಲ. ಸಿ ಕ ಇಮೇಜ್ ಎಕ್ಸ್ ಅದ, ಎ ಕ ಇಮೇಜ್ ವೈ ಅದ, ಬಿ ಕ ಇಮೇಜ್ ಇಲ್ಲ, ಬಿ ಕ ಇಮೇಜ್ ಇಲ್ಲ ಕ್ವಶನ್ ಮಾರ್ಕ್. ಸಿ ಕ ಇಮೇಜ್ ಎಕ್ಸ್ ಅದ. ಎ ಕು ಸಿಂಗಲ್ ಇಮೇಜ್ ಅದ, ಸಿ ಕು ಸಿಂಗಲ್ ಇಮೇಜ್ ಅದ, ಅವೆರಡರದು ಇಮೇಜ್ ಡಿಫರೆಂಟ್ ನು ಅವ. ದಟ್ ಈಸ್ ನಾಟ್ ಎ ಮ್ಯಾಟರ್, ಬಟ್ ಬೇಸಿಕಲಿ ಇಟ್ ಈಸ್ ನಾಟ್ ಎ ಫಂಕ್ಷನ್. ಎಫ್ ಈಸ್ ನಾಟ್ ಎ ಫಂಕ್ಷನ್. ಇದು ಫಂಕ್ಷನ್ ಅಲ್ಲ. ಯಾಕೆ ಫಂಕ್ಷನ್ ಅಲ್ಲ ಅಂದ್ರ ಪ್ರತಿಯೊಂದು ಎಲಿಮೆಂಟ್ಸ್ ಗಳಿಗೂ ಸಿಂಗಲ್ ಇಮೇಜ್ ಇರಬೇಕು ಅಂತ ಅದ. ಬಟ್ ಇಲ್ಲಿ ಬಿ ಇಮೇಜ್ ಇಲ್ಲ, because B do not have any image. Yes, first of all ಇದು ಫಂಕ್ಷನ್ ಆಗಲ್ಲ. ಸೊ then you don't worry about 1 1. 1 1 ಆಗಬೇಕಂದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಡಿಫರೆಂಟ್ ಸಿಂಗಲ್ ಇಮೇಜ್ ಇರಬೇಕು. ಸೊ ಬಟ್ ಇಲ್ಲಿ ಬಿ ಗೆ ಯಾವುದೇ ಇಮೇಜ್ ಇಲ್ಲ ಅಂದ್ರೆ ಬಿ ಇಲ್ಲಿ ಖಾಲಿ ಉಳಿದಿದೆ. ಸೊ now it is not a function. If it is not a function means you don't worry about other types of functions. ಇದು ಫಂಕ್ಷನ್ ಆಗಲ್ಲ ಅಂದ್ರೆ ಇದರ ಟೈಪ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. Or if you take another example, so now what about this one? Is it a function or not? So according to the definition, ಪ್ರತಿಯೊಂದು ಎಲಿಮೆಂಟ್ಸ್ ಇದು ಇಮೇಜ್ ಇರಬೇಕು. ಎಸ್, ಎ ದ ಇಮೇಜ್ ಬಿ ಅದ, ಬಿ ದ ಇಮೇಜ್ ಎಕ್ಸ್ ಅದ. ಸೆಟ್ ಎದಾಗ ಎಷ್ಟು ಎಲಿಮೆಂಟ್ಸ್ ಅವಲ್ಲ ಅಷ್ಟುಕ ಸಿಂಗಲ್ ಇಮೇಜ್ ಇರಬೇಕು. ಎಸ್, ಎಕ್ನು ಸಿಂಗಲ್ ಇಮೇಜ್ ಅದ ಪಿ ಅದ, ಬಿಕ್ನು ಒಂದೇ ಇಮೇಜ್ ಅದ ಎಕ್ಸ್ ಅದ. ಎಸ್, ಸೊ ಫಸ್ಟ್ ಆಫ್ ಆಲ್ ಇದು ಫಂಕ್ಷನ್ ಆಗ್ತದೆ.
ಇದು ಫಂಕ್ಷನ್ ಆಯ್ತಂದ್ರ ಇದು 1 1 ಆಗ್ತದಲ್ಲ ಟೆಸ್ಟ್ ಮಾಡೋಣ. 1 1 ಆಗ್ಬೇಕಂದ್ರೆ ಏನು, ಎ ದ ಇಮೇಜ್ ಬಿ ಅದ, ಬಿ ದ ಇಮೇಜ್ ಎಕ್ಸ್ ಅದ. ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟಕ್ಕೂ ಸಿಂಗಲ್ ಇಮೇಜ್ ಅವ. ಆ ಸಿಂಗಲ್ ಇಮೇಜ್ ಗಳು ಡಿಫ್ರೆಂಟ್ ಅವ. ಬಿ ಮತ್ತೆ ಎಕ್ಸ್ ಎರಡು ಡಿಫ್ರೆಂಟ್ ಅವ. ಅಂದ್ರೆ ಎ ಹ್ಯಾಸ್ ಡಿಫ್ರೆಂಟ್ ಇಮೇಜ್, ಬಿ ಹ್ಯಾಸ್ ಡಿಫ್ರೆಂಟ್ ಸಿಂಗಲ್ ಇಮೇಜ್. ಎ ಹ್ಯಾಸ್ ಡಿಫ್ರೆಂಟ್ ಸಿಂಗಲ್ ಇಮೇಜ್, ಬಿ ಹ್ಯಾಸ್ ಡಿಫ್ರೆಂಟ್ ಸಿಂಗಲ್ ಇಮೇಜ್. Elements of the set A, every elements of the set A has different single image. That's why it is called as 1 1 function. F is 1 1. Why? Because every element of the set A has different single images. एक नो single image है अदा, B नो single image है अदा. इधर yes elements है अष्टुक नो single image है अवा. आ single image नो different अवा. That's why it is the type of the function. What type of function it is? It is a 1 1 function. It is a special type of function that is called as what? 1 1 function. So next I will give some homework. Try to say it is 1 1 function. Otherwise it is another name is called as what? Injective function. So 1 1 ಅಥವಾ injective ಆಗ್ತದೆ ಅಂತ ಹೇಳಿ try ಮಾಡಿ. ಮೊದಲು ಫಂಕ್ಷನ್ ಆಗ್ತಿದಿಲ್ಲ ಅದರ ಬಗ್ಗೆ ಥಿಂಕ್ ಮಾಡ್ರಿ. ಫಸ್ಟ್ ಫಂಕ್ಷನ್ ಆಗ್ತಿದಿಲ್ಲ ನೋಡ್ಕೊಳ್ರಿ. ಫಂಕ್ಷನ್ ಆಗ್ಬೇಕಂದ್ರ ಸೆಟ್ ಎ ದ ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ ಅಷ್ಟು ಎಲಿಮೆಂಟ್ಸ್ ಗೆ ಅಷ್ಟು ಎಲಿಮೆಂಟ್ಸ್ ಗೆ ಸಿಂಗಲ್ ಇಮೇಜ್ ಇರಬೇಕು. ಸೆಟ್ ಎ ದ ಎಷ್ಟು ಎಲಿಮೆಂಟ್ಸ್ ಅವಲ್ಲ ಅಷ್ಟು ಎಲಿಮೆಂಟ್ಸ್ ಗೆ ಸಿಂಗಲ್ ಇಮೇಜ್ ಇರಬೇಕು. ಅವಾಗ ಅದು ಫಂಕ್ಷನ್ ಆಗ್ತದೆ. ಯಾವಾಗ ಅದು ಫಂಕ್ಷನ್ ಆಗಿರ್ತದಲ್ಲ ಅವಾಗ ಏನ್ ಮಾಡ್ರಿ ಅಂದ್ರೆ ಇದ್ರಾಗ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟಕ್ಕೂ ಡಿಫ್ರೆಂಟ್ ಇಮೇಜ್ ಸಿಂಗಲ್ ಇಮೇಜಸ್ ಅವೆಲ್ಲ ನೋಡ್ಕೋಬೇಕು. ಅವಾಗ ಅದು 1 1 ಫಂಕ್ಷನ್ ಆಗ್ತದೆ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಅದ, ಎಸ್ ಎಕ್ಸ್ ಸಿಂಗಲ್ ಇಮೇಜ್ ಅದೆಲ್ಲ ಮೊದಲು ನೋಡ್ಕೊಳ್ಳಿ ಅದ. ಎಸ್ ಅಂದ್ರೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟು ಎಲಿಮೆಂಟ್ಸ್ ಸಿಂಗಲ್ ಇಮೇಜ್ ನೋಡ್ಕೊಳ್ರಿ. ಅವಾಗ ಅದು ಫಂಕ್ಷನ್ ಆಯ್ತು. ಯಾವಾಗ ಅದು ಫಂಕ್ಷನ್ ಆಗ್ತದೆ ಅವಾಗ ಎಷ್ಟು ಎಲಿಮೆಂಟ್ಸ್ ಅವ ಅದ್ರಾಗ ಅಷ್ಟಕ್ಕೆ ಡಿಫ್ರೆಂಟ್ ಸಿಂಗಲ್ ಇಮೇಜ್ ಅವ್ ನೋಡ್ಕೊಂಡ್ರಿ ಅಂದ್ರೆ ಅದು 1 1 ಆಗ್ತದಲ್ಲ ನೀವೇ ಈಜಿಯಾಗಿ ಹೇಳಿ. ಈಗ ಸೆಟ್ ಎದಾಗ ಎರಡು ಅವ, ಎರಡು ಎಲಿಮೆಂಟ್ಸ್ ಗೆ ಸಿಂಗಲ್ ಇಮೇಜ್ ಇರಬೇಕು. ಅವಾಗ ಅದು ಫಂಕ್ಷನ್. ಆ ಸಿಂಗಲ್ ಇಮೇಜ್ ಗಳು ಡಿಫ್ರೆಂಟ್ ಇದ್ವು ಅಂದ್ರೆ 1 1 ಫಂಕ್ಷನ್. ಎಕ್ಸ್ ಸಿಂಗಲ್ ಇಮೇಜ್ ಸಿ ಅದ, ವೈ ಗೂ ಸಿಂಗಲ್ ಇಮೇಜ್ ಸಿ ಅದ. 1 1 ಫಂಕ್ಷನ್ ಆಗ್ಬೇಕಂದ್ರೆ ಏನ್ ಕಂಡೀಷನ್ ಅದು ಫಾಲೋ ಮಾಡ್ತದಲ್ಲ ಇದು ನೋಡ್ಕೊಳ್ರಿ. ಇಲ್ಲಿ 2 ಎಲಿಮೆಂಟ್ಸ್ ಅವರಿ. ಫಸ್ಟ್ ಫಂಕ್ಷನ್ ಆಗ್ತಿಲ್ಲ ನೋಡ್ರಿ, ಪ್ರತಿಯೊಂದು ಎಲಿಮೆಂಟ್ಸ್ ಗೂ ಸಿಂಗಲ್ ಇಮೇಜ್ ಇರಬೇಕು ಅಂತ ರೂಲ್ ಅದ. ಪ್ರತಿಯೊಂದು ಎಲಿಮೆಂಟ್ಸ್ ಸಿಂಗಲ್ ಇಮೇಜ್ ಅವಲ್ಲ ಮೊದಲು ನೋಡ್ಕೊಳ್ಳಿ. ಅದು ಫಂಕ್ಷನ್ ಆಗ್ತಿತ್ತು ಅಂದ್ರೆ ಅದ್ರ ಆಮೇಲೆ 1 1 ಬಗ್ಗೆ ಥಿಂಕ್ ಮಾಡಿ. ಫೋರ್ತ್ ಒನ್, ಪ್ರತಿಯೊಂದು ಎಲಿಮೆಂಟ್ಸ್ ಗೂ ಸಿಂಗಲ್ ಇಮೇಜ್ ಅವಲ್ಲ ಮೊದಲು ಅದು ನೋಡ್ಕೊಡ್ರಿ. ಸಿಂಗಲ್ ಇಮೇಜ್ ಇದ್ಮೇಲೆ ಡಿಫ್ರೆಂಟ್ ಸಿಂಗಲ್ ಇಮೇಜ್ ಅವೆಲ್ಲ ನೋಡ್ಕೊಡ್ರಿ. ಅವಾಗ ಅದು 1 1 ಆಗ್ತದ ಆಗಲ್ಲ ಅಂತ ಹೇಳಿ ನಾವು ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಈಜಿ ಆಗ್ತದೆ. ಸೊ ನಾವು ಟ್ರೈ ಟು ಸೇ so it is a function. When it is a function, that time you tell about 1 1 function or to think about a 1 1 function. ಫಸ್ಟ್ ಫಂಕ್ಷನ್ ಆಗ್ತದೆ ನೋಡ್ಕೋಬೇಕು. ಯಾವುದು ಫಂಕ್ಷನ್ ಮೊದಲು ಕ್ಲಿಯರ್ ಆಗ್ತದೆ
ಅದಾದ್ಮೇಲೆ ಒನ್ ಬಗ್ಗೆ ಥಿಂಕ್ ಮಾಡ್ಬೇಕು. ಮೊದಲೇ ಫಂಕ್ಷನ್ ಆಗಲ್ಲ ಅಂದ್ರೆ ನೀವು ಅದು ಒನ್ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಟೈಪ್ಸ್ ಆಫ್ ಫಂಕ್ಷನ್ ದಾಗ ಬರೋದೇ ಇಲ್ಲ. ಫಸ್ಟ್ ಅದು ಓನ್ಲಿ ಏನಾಗ್ತದೆ, ಬರೀ ರಿಲೇಷನ್ ಆಗಿ ಉಳ್ಕೊಂಡ್ಬಿಡ್ತದೆ. ಫಂಕ್ಷನ್ ಆಗ್ಬೇಕಂದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಸೆಟ್ ಎದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಎಲಿಮೆಂಟ್ಸ್ ಗೆ ಸಿಂಗಲ್ ಇಮೇಜ್ ಇರಬೇಕು, ಅದು ಫಂಕ್ಷನ್ ಡೆಫಿನಿಷನ್. ಒನ್ ಫಂಕ್ಷನ್ ಏನಂದ್ರೆ ಅಷ್ಟು ಎಲಿಮೆಂಟ್ಸ್ ಗಳಿಗೆ ಡಿಫರೆಂಟ್ ಸಿಂಗಲ್ ಇಮೇಜ್ ಇರಬೇಕು, ಅದು one function definition. So again I will continue in the next class. Try to give some reasons about these 4 examples. Take as a homework. Again I will continue in the next class.